ದಿಸ್ ಇಸ್ ದ ಥರ್ಡ್ ಟೈಮ್ ಐ ಆಮ್ ಪರ್ಫಾರ್ಮಿಂಗ್. ಇದು ನಾನು ಡೆಲ್ಲಿಲೂ ನೋಡಿದ್ದೀನಿ, ಕೋಲ್ಕತ್ತಾದಲ್ಲೂ ನೋಡಿದ್ದೀನಿ, ಬಟ್ ಬೆಂಗಳೂರಲ್ಲಿ ಇಟ್ಸ್ ಅ ಹ್ಯೂಜ್, ಐ ಮೀನ್ ಇಟ್ಸ್ ಮಿರಾಕಲ್. ಕೃಷ್ಣನ್ ಸಾಕ್ಷಾತ್ಕಾರ ಇಲ್ಲಿ ಆಗಲೇಬೇಕು, ಅವನು ಇಳಿದು ಇಲ್ಲಿದ್ದಾನೆ, ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಸ್ಪಿರಿಚುವಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಡೇಸ್ ಇಷ್ಟು ಬ್ಯುಸಿ ಆಗ್ತಾ ಇದ್ದೀವಿ ನಾವು, ಮೊಬೈಲ್ಸ್ ಆಗಲಿ ಟೆಕ್ನಾಲಜಿ ಎಷ್ಟು ನಮ್ಮನ್ನ ಹಾವಿ ಆಗಿದೆ ನಮ್ಮ ಮೇಲೆ ಅಂದರೆ, ಸೊ ಒಂದು ಆ ಸ್ಪಿರಿಚುವಲ್ ಕನೆಕ್ಷನ್ ಇಂದನೇ ನಾವು ನಮ್ಮನ್ನ ಗ್ರೋ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಸ್ಪಿರಿಚುವಲಿ, ಇನ್ ಆಲ್ ಜಾನರ್ಸ್. ಲಾರ್ಡ್ ಕೃಷ್ಣ ಟೀಚಿಂಗ್ಸ್ ಅಂದರೆ ನನ್ನ ದೇವರ ನಾಮಗಳಲ್ಲಿ, ನನ್ನ ಕೃತಿಗಳಲ್ಲಿ ಆ ತ್ಯಾಗರಾಜರು, ಪುರಂದರದಾಸರಾಗಲಿ, ಯಾರೇ ಒಂದು ದೊಡ್ಡ ವ್ಯಕ್ತಿಗಳೇನು ಕೃತಿಗಳು ಮಾಡಿದ್ದಾರೆ ಅದರಲ್ಲಿ ಎಲ್ಲ ಭಗವದ್ಗೀತೆ, ಭಾಗವತ, ಉಪನಿಷತ್ಗಳು ಎಲ್ಲ ಸಾರ ಅದರಲ್ಲಿ ತುಂಬಿದ್ದಾರೆ. ನನಗೆ ಸಪ್ರೇಟಾಗಿ ಒಂದು ಬುಕ್ ತೊಗೊಂಡು ಓದೋಕ್ಕೆ ಆಗದೇ ಇರ್ಬೋದು, ಯಾಕಂದರೆ ನಾನು ಸಂಗೀತದಲ್ಲಿ ಇರೋದ್ರಿಂದ. ಬಟ್ ಆ ಸಂಗೀತದ ಆ ಕೃತಿಯನ್ನು ಒಂದು ಕೃತಿ ಕಲಿತಾಗ ಅದರಲ್ಲಿ ಏನು ಸಾರ ಅಡಗಿದೆ, ಆ ಒಂದು ಸಾರನ ನನ್ನ ಒಂದು ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೋದು ಅಂತ ಅದನ್ನು ನಾನು ನೋಡಲಿಕ್ಕೆ, ಕಲಿಯೋಕ್ಕೆ ಇಷ್ಟಪಡ್ತೀನಿ. ಭಕ್ತಾದಿಗಳು ಯಾವಾಗಲೂ ಬರೀ ಮನಸ್ಸಲ್ಲಿ ಭಕ್ತಿ ಎಲ್ಲರಿಗೂ ಇದ್ದೇ ಇರುತ್ತೆ, ಅದನ್ನು ನಾವು ಇನ್ನೊಬ್ಬರಿಗೆ ತುಂಬಬೇಕು. ವಿ ಶುಡ್ ಸ್ಟಾರ್ಟ್ ದಟ್ ವಿತ್ ಅವರ್ ಚಿಲ್ಡ್ರನ್. ನಾನೇನೋ ಕೂತ್ಕೊಂಡು ಪೂಜೆ ಮಾಡ್ತಾನೇ ಇದ್ದೀನಿ, ಅದು ಭಕ್ತಿ ನನಗಿದೆ, ಆ ಭಕ್ತಿನ ಇನ್ನೊಬ್ರಿಗೆ ಹೇಗೆ, ಆ ಭಕ್ತಿಯಿಂದ ಆನಂದ ಹೇಗೆ ಪಡಿಬೇಕು, ಆನಂದ ಭಾಷ್ಪ. ಇವಾಗ ನಾನು ಹೇಳ್ತಾ ಇದ್ರೇ ನವಿಲೆ ಇರ್ತಾ ಇದೆ ಮೈ. ಆ ಭಕ್ತಿನ ಯಾರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ರಾಧಾಗೆ ಒಂಥರ ಭಕ್ತಿ ಇತ್ತು, ಕೃಷ್ಣಂಗೆ ರಾಧಾ ಮೇಲೆ ಎಷ್ಟು ಭಕ್ತಿ. ಹಾಗೆ ನಮಗೆ ಆ ಕೃಷ್ಣ ನನ್ನ ಸದಾ ಕಾಪಾಡಿದ್ದಾನೆ, ಜೀವನದ್ದಕ್ಕೂ ನನ್ನನ್ನು ಕಾಪಾಡ್ತಾನೆ, ಎಲ್ಲರಿಗೂ ಆಯುಷು ಆರೋಗ್ಯ ಕೊಡ್ತಾನೆ ಅಂತ ನಾನು ಪೂರ್ತಿ ನಂಬಿದ್ದೇನೆ.